ಇಫ್ ದ ಕಾಸ್ಟ್ ಪ್ರೈಸ್ ಆಫ್ 8 ಪೆನ್ಸ್ ಇಸ್ ಈಕ್ವಲ್ ಟು ದ ಸೆಲ್ಲಿಂಗ್ ಪ್ರೈಸ್ ಆಫ್ 12 ಪೆನ್ಸ್, ಫೈಂಡ್ ದ ಗೇನ್ ಆರ್ ಲಾಸ್ ಪರ್ಸೆಂಟ್. 8 ಪೆನ್ನುಗಳ ಕೊಳ್ಳುವ ಬೆಲೆಯು 12 ಪೆನ್ನುಗಳ ಮಾರಾಟ ಬೆಲೆಗೆ ಸಮಾನವಾಗಿದ್ದರೆ ಲಾಭ ಮತ್ತು ನಷ್ಟದ ಶೇಕಡಾವಾರು ಎಷ್ಟು? ಸೇಮ್ ಕಾನ್ಸೆಪ್ಟ್ ನಾನು ಪ್ರೀವಿಯಸ್ ವಿಡಿಯೋಲಿ ನಿಮಗೆ ಹೇಳಿದಂಗೆ, ನಾನು 12 ಪೆನ್ನುಗಳ ಮಾರಾಟ ಮಾಡೋದರಿಂದ ಕೇವಲ 8 ಪೆನ್ನುಗಳನ್ನು ಮಾತ್ರ ವಾಪಸ್ ಪಡೆದುಕೊಳ್ಳಬಹುದು. ಮಾರ್ತಿರೋದು 12, ಆ ಹಣದಿಂದ ನಾನು 8 ಮಾತ್ರ ವಾಪಸ್ ತೊಗೋಬೋದು. ಅಂದರೆ ನನಗೆ 4 ಲಾಸ್ ಆಗ್ತಿದೆನಾ? ಏನಾಗ್ತಾ ಇದೆ ಇಲ್ಲಿ? ಲಾಸ್ ಆಗ್ತಾಯಿದೆ. ಎಷ್ಟು? 4. ಎಷ್ಟು ಮಾರೋದ್ರಿಂದ? 12 ಮಾರೋದ್ರಿಂದ 4/3 ಏನಾಯ್ತಪ್ಪ? 33.33% ಲಾಸ್ ಆಗುತ್ತೆ. ಪೆನ್ ಅವಶ್ಯಕತೆಯೇ ಇಲ್ಲ ಇದಕ್ಕೆ. 4 ಲಾಸು 12ರಲ್ಲಿ ಅಷ್ಟೇ. ಓಕೆನಾ? ನೀವು ಏನು ನೋಡಬೇಕು, ಮೇಲ್ಗಡೆ ಲಾಭ ಆಗ್ತಿದೆನಾ ನಷ್ಟ ಆಗ್ತಿದೆನಾ? ಮೇಲ್ಗಡೆ ಎಷ್ಟು ಮಾರ್ತಾ ಇದ್ದೀನಿ ಅದನ್ನು ಕೆಳಗಡೆ. ಇಷ್ಟು ಗೊತ್ತಿದ್ರೆ ನಿಮಗೆ ಈ ಟೈಪ್ ಕ್ವಶನ್ ಯಾವುದೇ ಪ್ರಶ್ನೆಗೆ ಪೆನ್ನು ಕೂಡ ಬಳಸುವಂತಿಲ್ಲ. ಸೊ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆದರೆ ಅದೇ ಕಾನ್ಸೆಪ್ಟ್ ಬಳಸಿ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಡಿ.